ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು, ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ, ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ. ಸಜ್ಜ ರೊಟ್ಟಿ ಉಚ್ಚಲ ಚಟ್ನಿ ಖಾನಾವಳಿ, ಜೋಳದ ರೊಟ್ಟಿ ಬೆಂಡಿ ಪಲ್ಯ ಖಾನಾವಳಿ, ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ, ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ, ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ, ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪುಷ್ಪಲತಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪುಷ್ಪಲತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸೊ ಪುಷ್ಪಲತಾ ಅವರೇ, ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ತುಮಕೂರಿಂದ ಬಂದಿದ್ದೀನಿ. ತುಮಕೂರಿಂದ ಬಂದಿರೋದಾ? ಓಕೆ. ನಮ್ಮ ಖಾನಾವಳಿಯಲ್ಲಿ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಮೊದಲಿಗೆ ಪುರಿ ಉಪ್ಪಿಟ್ಟು, ನಂತರ ಸ್ಟಫ್ಡ್ ಬೆಂಡೆಕಾಯಿ ಮಾಡ್ತೀನಿ. ಓಕೆ, ಪುರಿ ಉಪ್ಪಿಟ್ಟು. ಪುರಿ ಹೇಳಿದ್ರೆ ಮಂಡಕ್ಕಿ ಹೌದು ಅಲ್ವಾ? ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ. ಓಕೆ. ಸೊ ಈಗ ಫಸ್ಟ್ ಯಾವ್ದು ಮಾಡ್ತೀರಾ? ಪುರಿ ಉಪ್ಪಿಟ್ಟು ಮಾಡ್ತೀನಿ ಫಸ್ಟ್. ಪುರಿ ಉಪ್ಪಿಟ್ಟು. ಓಕೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋಂಥದ್ದು ಸಾಸಿವೆ, ಕರಿಬೇವು, ಕಡಲೆಬೇಳೆ, ಕಡಲೆಬೀಜ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸು, ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ನಿಂಬೆ ರಸ. ಈ ಪುಡಿನೂ ಹಾಕಬೇಕಾಗುತ್ತೆ. ಇದಕ್ಕೆ ಕಡಲೆ ಬೀಜ ಮತ್ತು ಒಣಮೆಣಸಿನ್ಕಾಯಿ, ಜೀರಿಗೆ ಹುರ್ಕೊಂಡು ಒಗ್ಗರಣೆಗೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋದು. ಓಕೆ ಓಕೆ, ಸರಿ. ಹಾಗಾದರೆ ಶುರು ಮಾಡೋಣಲ್ಲ? ಓಕೆ ಓಕೆ. ಏನು ಬೇಕು ನಿಮ್ಗೀಗ? ನನಗೊಂದು ಇದು ಕೊಡಿ, ಅದು ಪ್ಯಾನ್ ಕೊಡಿ. ಓಕೆ.
ಒಲೆ ಹಚ್ಕೊಂಡ್ಬಿಡ್ತೀರಾ? ಓಕೆ. ಇವಾಗ ಯಾವ ಫಸ್ಟ್ ಹುರ್ಕೊಳ್ತೀನಿ? ಫಸ್ಟ್ ಹುರ್ಕೊಳ್ತಾ ಇದ್ದೀನಿ. ಇದು ಕಡಲೆ ಬೀಜ ಸ್ವಲ್ಪ ಹಾಕೊಳ್ಳೋಣ. ಓಕೆ. ಸ್ವಲ್ಪ ಒಂದು 5-6 ಒಣಮೆಣಸಿನ್ಕಾಯಿ. ನೀವು ಖಾರ ಮೆಣಸೆ ತಗೊಂಡಿದ್ದೀರಲ್ಲ, ಕೆಂಪು? ಹೌದು, ತುಂಬ ಖಾರ ಇರುತ್ತೆ. ಮತ್ತು ಸ್ವಲ್ಪ ಜೀರಿಗೆ, ಒಂದು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ. ಓಕೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ. ಅದಕ್ಕೆ ಎಣ್ಣೆ ಹಾಕೋದು ಬೇಡವಾ? ಎಣ್ಣೆ ಬೇಡ, ಡ್ರೈ ಆಗಿ ಹುರ್ಕೊಳ್ಳೋದಷ್ಟೇ. ಇದು ಈ ಪುಡಿ ಎನ್ಹಾನ್ಸ್ ಮಾಡುತ್ತೆ ಇದ್ರ ಟೇಸ್ಟನ್ನು. ಓಕೆ. ಇದು ಉಪ್ಪಿಟ್ಟು ಅನ್ನೋಕ್ಕಿಂತ ಸ್ವಲ್ಪ ಇದೆಲ್ಲ ಕಡಲೆ ಬೀಜ ಎಲ್ಲ ಹಾಕಿ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ರುಚಿ ಬರಲಿ ಅಂತ ಹಾಕೋದು. ಹೌದು, ಇದು ತುಂಬ ಟೇಸ್ಟ್ ಕೊಡುತ್ತೆ. ಬರೀ ಒಗ್ಗರಣೆ ಹಾಕಿದ್ರೆ ಮಾಮೂಲಿ ಒಗ್ಗರಣೆ ಆ ಥರ ಆಗುತ್ತೆ. ಇದು ಸ್ವಲ್ಪ ಕೆಂಪಗಾಗಂಗೆ ಫ್ರೈ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದನ್ನ ಸ್ವಲ್ಪ ಸಣ್ಣ ಜಾರ್ ಕೊಟ್ಟರೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಆಯ್ತು. ಈಗ ಇದು ಸ್ವಲ್ಪ ಒಂಚೂರು ಬಿಸಿ ಆದರೆ ಸಾಕು. ಸ್ವಲ್ಪ ಕೆಂಪಗೆ ಬಂದರೆ ಸಾಕೋದು. ಈ ಒಣಮೆಣಸಿಕಾಯಿ ಘಾಟ್ ಹೋದ್ಬಿಟ್ರೆ ಸಾಕೋದು ಅಷ್ಟೇ. ಇದಾಯ್ತು. ಈಗ ಇದನ್ನೀಗ ಪುಡಿ ಮಾಡ್ಕೊಂಬಿಡೋಣ. ಡ್ರೈ ಪೌಡರ್. ಹೌದು ಅಲ್ವಾ? ಚೆನ್ನಾಗಿ ಪುಡಿ ಆಗಿದೆ. ಅದು ಒಂದು ಕಡೆ ಇಟ್ಕೊಂಡ್ಬಿಡೋಣ. ಇದು ಈಗ ಒಗ್ಗರಣೆಗೆ ಅದೊಂದು ನನಗೆ ಬಾಣಲೆ ಕೊಡಿ. ಓಕೆ. ಒಲೆ ಹಚ್ಕೋತೀರಾ? ಒಲೆ ಹಚ್ಕೊತೀನಿ. ಸ್ವಲ್ಪ ನಂಗೆ ಆಯಿಲ್ ಕೊಡಿ. ಓಕೆ. ನೋಡ್ಕೊಂಡು ನಮಗೆ ಎಷ್ಟು ಬೇಕು ಒಂದು 4-5 ಟೀ ಸ್ಪೂನ್ ಹಾಕ್ಕೊಳ್ಳೋಣ. ಓಕೆ. ಮತ್ತೆ ಪುಷ್ಪಲತಾ ಅವರೇ, ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು, ನನಗಿಬ್ಬರು ಮಕ್ಕಳಿದ್ದಾರೆ, ಟ್ವಿನ್ಸು. ಹೌದಾ? ಹೆಣ್ಮಕ್ಳ ಗಂಡ್ಮಕ್ಳ? ಗಂಡ್ಮಕ್ಳು, ಇಬ್ರು ಗಂಡ್ಮಕ್ಳು. ಹೌದಾ? ಓಕೆ. ಎಷ್ಟು ದೊಡ್ಡವರು? ಈಗ ಫಸ್ಟ್ PU ಓದ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಫಸ್ಟ್ PU ಏನು ಸೈನ್ಸಾ? ಸೈನ್ಸ್ ತಗೊಂಡಿದ್ದೆ. ಹೌದಾ? ಓಕೆ. ಸೊ ಅಡುಗೆ ಎಲ್ಲ ನೀವೇ ಮಾಡೋದಾ ಮನೇಲಿ? ಮನೆಯಲ್ಲಿ ನಾನೇ ಮಾಡೋದು. ಅಡುಗೆ ಮನೆದು ಇನ್ಚಾರ್ಜ್? ಹೌದು. ಓಕೆ. ಹೊಸ ರುಚಿಗಳೆಲ್ಲ ಟ್ರೈ ಮಾಡ್ತೀರಾ? ಮಾಡ್ತಾ ಇರ್ತೀನಿ. ಎಲ್ಲಿ ಹೇಗೆ ಅಂದ್ರೆ ಕಲಿತೀರಾ? ಟಿವಿ ನೋಡ್ಕೊಂಡ? ಟಿವಿ ನೋಡಿ ಸುಮಾರು ಮಾಡ್ತೀನಿ. ಬುಕ್ಸ್ ನೋಡಿ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ. ಈ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಓಕೆ. ಸೊ ಮಕ್ಕಳಿಗೆ ಏನೆಲ್ಲ ತಿಂಡಿ ಮಾಡ್ಕೊಡ್ತೀರಾ? ಅವ್ರು ಏನು ಇಷ್ಟಪಡ್ತಾರೆ? ನಾರ್ಮಲಿ ನಾವು ಉಪ್ಪಿಟ್ಟು, ಚಿತ್ರಾನ್ನ ಆ ಥರ ಮಾಡ್ತೀವಿ. ಸ್ಪೆಷಲ್ ಅಂದರೆ ಅವ್ರಿಗೆ ಆಲೂ ಪರೋಟ ಆ ಥರದ್ದು ಇಷ್ಟ ಆಗುತ್ತೆ. ಅದು ಸ್ವಲ್ಪ ಮಾಡಿಕೊಡ್ತೀನಿ. ಓಕೆ. ಯೂಶಲಿ ಯಾವ ಥರ ಅಂದರೆ ನೀವು ಉತ್ತರ ಕರ್ನಾಟಕದ ಮಾಡ್ತೀರಾ, ದಕ್ಷಿಣ ಕರ್ನಾಟಕನ, ಅಥವಾ ಎಲ್ಲ ಟೈಪು ಟ್ರೈ ಮಾಡ್ತೀರಾ? ಎಲ್ಲ ಟೈಪು ಟ್ರೈ ಮಾಡಿದ್ದೀನಿ ನಾನು. ಉತ್ತರ ಕರ್ನಾಟಕದ್ದು ಅಂದರೆ ಜೋಳದ ರೊಟ್ಟಿ, ಎಣ್ಗಾಯಿ ಅದೆಲ್ಲ ಅದನ್ನು ಮಾಡ್ತೀನಿ. ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಕೆಂಪಗಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅದು ಹಾಕೊಳ್ಳೋಣ. ಬೆಳಿಗ್ಗೆ ತಿಂಡಿಗೆಲ್ಲ ಏನು ಮಾಡ್ತೀರಾ? ಅಂದರೆ ಇವಾಗ ಇದು ನೀವೀಗ ಪೂರಿ ಉಪ್ಪಿಟ್ಟು ತಿಂಡಿಗೆ ಮಾಡ್ತೀರಾ ಅಥವಾ ಹೇಗೆ? ಇದು ಬೆಳಗಿನ ತಿಂಡಿಗೆ ಮಾಡ್ತೀನಿ. ಏನಕ್ಕೆ ಅಂದರೆ ಇದು ಈಸಿ ಅಲ್ವಾ, ಟೈಮ್ ಅಷ್ಟು ತಗೊಳ್ಳಲ್ಲ. ಇದು ಬೇಗ ಆಗ್ಬಿಡುತ್ತೆ. ಬೇಗ ಹೋಗೋರ್ಗೆ ಬೇಗ ಮಾಡಿಕೊಟ್ಬಿಡ್ಬೋದು. ಬಾಕ್ಸ್ಗೆಲ್ಲ ಕೊಡಬೇಕಾ ಮನೆಯವರಿಗೆಲ್ಲ? ಹೌದು. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕನ್ಸುತ್ತಲ್ವಾ? ಸ್ವಲ್ಪ ಜಾಸ್ತಿ ಇರಲಿ, ಚೆನ್ನಾಗಿರುತ್ತೆ. ಕ್ರಂಚಿ ಆಗಿರುತ್ತೆ. ಇದು ಮಧ್ಯೆ ಸಿಕ್ಕಿದ್ರೆ. ಯಾವುದು ಮಕ್ಕಳಿಗೆ ಯಾವ್ದು ಇಷ್ಟ ನೀವು ಮಾಡಿ ತಿಂಡಿ? ಅಮ್ಮ ಇದು ಮಾಡಿ ನಮ್ಗೆ ಬೇಕು ಅಂತ ತಿನ್ನೋದು ಯಾವುದಿದೆ? ಇದು ನನ್ನ ದೊಡ್ಡ ಮಗನಿಗೆ ಫೇವರೆಟ್ ತಿಂಡಿ. ಇದು ನಮ್ಮ ಮನೆಯಲ್ಲಿ ಎಲ್ಲರೂ ಇದು ಇಷ್ಟಪಡ್ತಾರೆ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ನಾನು ನೋಡಕ್ಕೆ ಬಂದಾಗ ಇದನ್ನೇ ಮಾಡಿಕೊಟ್ಟಿದ್ವಿ. ಅವ್ರು ತಿಂತ ಇದು ಮುಗಿತಾನೇ ಇಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ನಿಮ್ಮ ಮದುವೆ ಹುಡುಗಿ ನೋಡಕ್ ಬಂದಾಗ ಇದನ್ನ ಮಾಡ್ಕೊಟ್ಟಿದ್ದ? ಓಕೆ. ಅದನ್ನ ತಿನ್ಬಿಟ್ಟೆ ಒಪ್ಬಿಟ್ರು ನಿಮ್ಮನ್ನ? ಹೌದೌದು. ಸಿಮ್ಮಲ್ಲೇ ಹುರಿಬೇಕಾ ಇದನ್ನ? ಸ್ವಲ್ಪ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ. ತುಂಬ ಬೇಯಿಸ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು. ಸೊ ಈಗ್ಲೂ ಅವ್ರದ್ದು ಫೇವ್ರೇಟ್ ಇದು ದಿನದಿಂದ ಈಗನೂ? ಹೌದೌದು. ಇದು 3 ಟೈಮ್ ಕೊಟ್ರು ತಿನ್ಬಿಡ್ತಾರ. ಹೌದು. ನಿಮಗೆ ಈಸಿ ಆಯ್ತು ಬಿಡಿ, ಕೆಲಸ ಕಡಿಮೆ ಆಯ್ತು. ಹೌದು ಅಲ್ವಾ?
ಕಷ್ಟದಾದ್ರೂ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ, ಕೆಲಸ ಸ್ಪೆಂಡ್ ಮಾಡ್ಬೇಕು ಟೈಮ್ ಅನ್ನ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಈಗ. ಉಪ್ಪು ಇದು ನೋಡ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಏನಕ್ಕೆ ಅಂದರೆ ಪುರಿನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಹಾಗಾಗಿ ಜಾಸ್ತಿ ಬೇಡ ಇದು. ಇನ್ನು ಸ್ವಲ್ಪ ಬೇಯಬೇಕಿದು. ಸರಿ ಸರಿ, ಬೇಯಿಸ್ಕೊಳ್ಳೋಣ. ಎಣ್ಣೆ ತಿಂಡಿ ಎಲ್ಲ ಇಷ್ಟಪಡ್ತಾರ ಮನೆಯವರು? ಕರ್ದ ತಿಂಡಿ ಎಲ್ಲ ಮಕ್ಕಳು ತುಂಬ ಇಷ್ಟಪಡ್ತಾರೆ, ಬೋಂಡ ಅದೆಲ್ಲ. ಬಟ್ ನಾನು ಅವಾಯ್ಡ್ ಮಾಡ್ತೀನಿ, ಜಾಸ್ತಿ ಬೇಡ, ಜಂಕ್ ಫುಡ್ ಬೇಡ ಅಂತ ಅವಾಯ್ಡ್ ಮಾಡ್ತೀನಿ. ಮನೆಯಲ್ಲೇ ಆದಷ್ಟು ರವೆ ಉಂಡೆ ಆ ಥರದ್ದು ಮಾಡಿಕೊಡೋದು, ಕರ್ಜಿಕಾಯಿ. ಏನಕ್ಕೆ ಅಂದರೆ ಹೆಲ್ದಿ ಆಯಿಲ್ ಹಾಕಿ ಮಾಡ್ತೀವಿ ಮನೆಯಲ್ಲಾದರೆ. ನಾನು ಯೂಶ್ವಲಾಗಿ ರೈಸ್ ಬ್ರೌನ್ ಆಯಿಲು ಆ ಥರದ್ದು ಯೂಸ್ ಮಾಡ್ತೀನಿ, ಸೋಯಾಬೀನ್ ಆಯಿಲು. ಇನ್ನೇನು ಹಾಕ್ಕೊಂತೀರಾ ಈಗ? ಇದು ಬೆಂದಿದೆ. ಇದು ಈಗ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ, ಕಡಲೆ ಬೀಜದ ಪುಡಿ ಹಾಕ್ಕೊಳ್ಳೋಣ ಇದಕ್ಕೆ. ಇದೊಂದು ಒಂದು ಹೊಸ ಏನಾದ್ರು ಟ್ವಿಸ್ಟ್ ಕೊಡ್ತೀರಾ ಇವಾಗ ಅಲ್ವಾ? ರೆಗ್ಯುಲರ್ ಒಗ್ಗರಣೆ ಹಾಕ್ಬಿಟ್ಟು. ಹೌದು, ಅದು ಮಾಮೂಲಿಯಾಗಿ ಎಲ್ಲರೂ ಮಾಡ್ತಾರೆ. ಇದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸ್ವಲ್ಪ ಬೇಯಲಿ ಇದು ಕಡಲೆ ಬೀಜ, ಹೊಂದ್ಕೊಳ್ಳಿ. ಓಕೆ ಸರಿ. ವೀಕ್ಷಕರೇ, ಪುರಿ ಉಪ್ಪಿಟ್ಟಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅದು ಸ್ವಲ್ಪ ಬೇಯಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಈಗ ಮಸಾಲೆ ಎಲ್ಲ ಬೆಂದಿದೆಯಾ? ಹೌದು, ಈಗ ಹೊಂದ್ಕೊಂಡಿದೆ. ಈಗ ಇದಕ್ಕೆ ಈಗ ನೆನೆಸಿಟ್ಕೊಂಡಿರೋ ಪುರಿ ಹಾಕೊಳ್ಳೋಣ. ಇದು ಇನ್ನೊಂದು ಪುಷ್ಪಲತಾ, ಎಷ್ಟೊತ್ತು ನೆನೆಸ್ಬೇಕಿದು? ಇದು ಒಂದು 10 ಮಿನಿಟ್ಸ್ ಸಾಕು. ಅಷ್ಟೇನಾ? ಅಷ್ಟೇ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಓಕೆ. ಆಮೇಲೆ ಜಾಸ್ತಿ ನೆಂದ್ರೆ ಚೆನ್ನಾಗಿರಲ್ಲ ಅನ್ಕೊಂತೀನಿ. ಇಲ್ಲ, ಇದು ತುಂಬಾ ನೆಂದ್ರೆ ಇದು ಒಡ್ಕೊಂಡ್ಬಿಡುತ್ತೆ, ಪುರಿ ಇಲ್ಲ, ಚೆನ್ನಾಗಿರಲ್ಲ. ನೋಡ್ಕೋಬೇಕು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕು. ಆಮೇಲೆ ಇದು ಗಟ್ಟಿ ಪುರಿ ತಗೊಂಡಿದ್ದೀರಾ? ಗಟ್ಟಿ ಪುರಿ ಇದು ಸಾಫ್ಟ್ ಬರುತ್ತಲ್ಲ ಇನ್ನೊಂದು ಮಾರ್ಕೆಟಲ್ಲಿ, ಅಂತ ತಗೋಬಾರ್ದು. ಅಂಥದ್ದು ಬೇಡ, ಸ್ವಲ್ಪ ಗಟ್ಟಿದೆ ಆರಿಸ್ಕೊಳ್ರಿ, ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಿಂಬು ರಸ ಲಾಸ್ಟಲ್ಲಿ. ಮತ್ತೆ ಪುಷ್ಪಲತಾ ಅವರೇ, ಏನು ಮಾಡ್ತೀರಾ ಮನೆಯಲ್ಲಿ? ಇವಾಗ ಮಕ್ಕಳಿದ್ದಾರೆ, ಹೊಸ ಹೊಸ ತಿಂಡಿ ಎಲ್ಲ ಮಾಡ್ತೀರಾ. ಅದನ್ನ ಬಿಟ್ಟು ಬೇರೆ ಏನು ಹವ್ಯಾಸ ಇದೆ ನಿಮಗೆ? ನನಗೆ ಹಾಡೋದು ಹವ್ಯಾಸ ಇದೆ. ಎಲ್ಲ ಹಾಡ್ತಾ ಇರ್ತೀನಿ, ಎಲ್ಲ ಥರದ್ದನ್ನು ಹಾಡ್ತೀನಿ ನಾನು. ಓಕೆ ಓಕೆ. ಎಲ್ಲ ಸಂಗೀತ ಕಲ್ತಿದ್ದೀರಾ? ಕಲ್ತಿದ್ದೀನಿ, ನಂದು ಶಾಸ್ತ್ರೀಯ ಜೂನಿಯರ್ ಆಗಿದೆ ನಂದು. ಹೌದಾ? ಓಕೆ ಓಕೆ. ಮಕ್ಕಳೆಲ್ಲ ಕಲ್ತಿದ್ದಾರಾ ಸಂಗೀತ ಎಲ್ಲ? ಅವರು ಸ್ವಲ್ಪ ಕಲ್ತಿದ್ದಾರೆ. ಹೌದಾ? ಆದಷ್ಟು ಹೇಳ್ಕೊಟ್ಟಿದ್ದೀನಿ, ದೇವ್ರ ನಾಮ ಅದೆಲ್ಲ. ಈಗ ಸ್ವಲ್ಪ ತೆಂಗಿನ ತುರಿ ಹಾಕೊಳ್ಳೋಣ. ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋಗ್ತೀರಾ? ಅಂದ್ರೆ ಏನಾದ್ರೂ ಆರ್ಗನೈಸೇಷನ್, ನಿಮ್ದು ಸಂಸ್ಥೆ, ಸಂಘ ಆ ಥರ ಎಲ್ಲ? ಈಗೆಲ್ಲ ಮಹಿಳೆಗಳೇನು ಅಂದ್ರೆ ಮಹಿಳೆಯರು ಈಗೆಲ್ಲ ಏನಾಗುತ್ತೆ ಅಂದ್ರೆ, ಮಹಿಳೆಯರು ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಅವರು ಕೂಡ ಈ ತರ ಸಂಘ ಸಂಸ್ಥೆ ಅಂತ ಏನೋ ಅವ್ರದ್ದು ಟ್ಯಾಲೆಂಟ್ ಇರುತ್ತೆ, ಅದನ್ನ ತೋರ್ಸೋದಕ್ಕೆ ಹೋಗ್ತಾರೆ. ಹಾಗೆ ನೀವು ಎಲ್ಲಿಗೆ ಹೋಗ್ತೀರಾ? ನಾನು ಬಸವ ಕೇಂದ್ರಕ್ಕೆ ಹೋಗ್ತೀನಿ. ಅಲ್ಲಿ ಆಧ್ಯಾತ್ಮ ಉಪನ್ಯಾಸಗಳೆಲ್ಲ ನಡೀತಾ ಇರುತ್ತೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಟೈಮ್ ಆಗಲ್ಲ, ಆದರೂ ಮಾಡಿಕೊಂಡು ಸ್ವಲ್ಪ ಸತ್ಸಂಗದಲ್ಲಿ ಕಾಲ ಕಳೀತೀನಿ. ವಚನಗಳು ಹಾಡೋದು ಅದೆಲ್ಲ ಮಾಡ್ತೀನಿ. ಹೌದಾ? ಓಕೆ ಓಕೆ. ಹಾಗಾದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಇದು ಆಲ್ರೆಡಿ ಪ್ರೋಸೆಸ್ ಆಗ್ತಾ ಇದೆ ಅಲ್ವಾ? ಓಕೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವ ಕಾಣೆಯ. ಉಳ್ಳವರು ಶಿವಾಲಯವ ಮಾಡುವರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು. ಪುಷ್ಪಲತಾ, ಎಷ್ಟೊಂದು ಚೆನ್ನಾಗಿ ಹಾಡು ಹೇಳಿದ್ರಿ, ಅಂದ್ರೆ ವಚನ ಹೇಳಿದ್ರಿ, ಅಂದ್ರೆ ನಮ್ಮನ್ನ ಯಾವುದೋ ಸಂಗೀತ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ. ತುಂಬಾ ಚೆನ್ನಾಗಿ ಹೇಳ್ತೀರಾ.
ಸಂಗೀತ ಕಲ್ತಿದ್ದೀರಾ ಅನ್ನೋದು ಪ್ರೂವ್ ಆಗ್ಬಿಡ್ತು ಇವತ್ತು ಖಾನಾವಳಿಯಲ್ಲಿ. ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ, ಅಂದ್ರೆ ಸಂಗೀತ ಕ್ಲಾಸಸ್ ಏನಾದ್ರು ಮಾಡ್ತೀರಾ? ಕ್ಲಾಸಸ್ ಅಂತ ಏನು ಮಾಡಲ್ಲ, ಅಕ್ಕಪಕ್ಕದ ಮನೆಯವರು ಬಂದು ಕೇಳ್ತಾರೆ, ಸಣ್ಣ ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ. ಹೌದಾ? ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಅಂತೂ. ಅದನ್ನ ಸೆಳೆಯುವ ಶಕ್ತಿ ಇದೆ. ಯಾರಾದ್ರೂ ತನ್ಮಯರ ಕೇಳ್ತಾ ಇರ್ಬೇಕು, ಅಷ್ಟೊಂದು ಚೆನ್ನಾಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿರುತ್ತೆ ಈ ತರ ಹಾಡು ತುಂಬಾ ಹೇಳ್ತೀನಿ ಅಂತ ಹೇಳ್ತಾ ಇದ್ರಲ್ವಾ? ಹಾಡ್ಕೋತಾ ಇರ್ತೀನಿ ಮನೆಯಲ್ಲಿ. ಮನಃಶಾಂತಿನೂ ಸಿಗುತ್ತೆ, ಬೇರೆಯವ್ರ ಮನ್ಸಿಗೂ ತೃಪ್ತಿ ಸಿಗುತ್ತೆ. ಮೊದ್ಲೆಲ್ಲ ನಾವು ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ರೆ ದೇವ್ರ ನಾಮಗಳು ಹಾಡ್ತಾ ಕೂರ್ತಾ ಇದ್ವಿ ಮಕ್ಳ ಜೊತೆ. ಸಂಗೀತನೇ ಹಾಗೆ, ಅದೊಂಥರ ಬೇರೆ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದಾಗಿದೆ ಈಗ, ಇದಕ್ಕಿಂತ ಸ್ವಲ್ಪ ಮಂಡಕ್ಕಿ ಹಾಕೋಬಹುದು. ಓಕೆ, ಹೇಗಿದ್ರು ಸ್ವಲ್ಪ ಉಳಿಸಿದ್ರೆ ಅದನ್ನ ನೋಡಿ ನೀವು ಹಾಕೊಳ್ಳೋದು ಅಂತ ನೋಡ್ಕೋಬಹುದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಈ ಮಸಾಲೆ ಕಡಿಮೆ ಅನ್ಸಿದ್ರೆ ಜಾಸ್ತಿ ಅನ್ಸಿದ್ರೆ ವೇರಿ ಮಾಡ್ಕೋಬಹುದು. ಓಕೆ, ಸರಿ ಸರಿ. ಈ ಮಂಡಕ್ಕಿಯಲ್ಲಿ ಬೇರೆ ರೀತಿಯ ಅಂದ್ರೆ ಕೆಲವೊಂದು ಡ್ರೈ ಮಂಡಕ್ಕಿ ಎಲ್ಲ ಮಾಡ್ತಾರಲ್ಲ, ಅಂದ್ರೆ ಯೂಶುವಲ್ ಆಗಿ ಅದು ಮಾಡ್ತೀರಾ ಅಥವಾ ಬೇರೆ ಇನ್ನೇನು ರೆಸಿಪಿ? ಅದು ಮಾಡ್ಬೋದು. ಬೆಂಡೆಕಾಯನ್ನ ಪುಷ್ಪಲತಾ ಅವರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪುಷ್ಪಲತಾ ಅವರೇ, ಈಗ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನೀಗ ಸ್ಟಫ್ಡ್ ಬೆಂಡೆಕಾಯಿ ಮತ್ತೆ ಹುರುಳಿಕಾಯಿ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಹೌದಾ? ಎರಡು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡುವ. ಹೌದು ಹೌದು. ಓಕೆ, ಸೊ ಫಸ್ಟ್ ಯಾವ್ದು ಮಾಡ್ತೀರಾ? ಈಗ ಸ್ಟಫ್ಡ್ ಬೆಂಡೆಕಾಯಿ ಮಾಡೋಣ. ನನಗೊಂದು ಬೌಲ್ ಕೊಟ್ಟರೆ ನಾನು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕೀಗ. ಓಕೆ ಓಕೆ. ಇದಿವಾಗ ಸ್ಟಫ್ಡ್ ಬೆಂಡೆಕಾಯಿ ಅಂದರೆ ಯಾವ ಥರ? ಅದು ಸ್ನ್ಯಾಕ್ಸ್ ಥರನಾ? ಯಾವ ಥರ ತಿನ್ನೋದು? ಅದು ಸ್ನ್ಯಾಕ್ಸ್ ಥರನೇ ತಿನ್ಬೋದು. ಅದರಲ್ಲಿ ಏನು ಬೇಯಿಸೋಂಗಿಲ್ಲ, ಅದರದ್ದೆಲ್ಲ ಕ್ವಾಲಿಟೀಸು ಹೊಟ್ಟೋಗ್ಬಿಡುತ್ತೆ ಬೇಯಿಸಿದ್ರೆ. ಯೂಶಲಿ ಯಾವ ತರಕಾರಿನೂ ಬೇಯಿಸಿದ್ರೆ ಹೇಳ್ತಾರೆ ಸ್ವಲ್ಪ ವಿಟಮಿನ್ಸ್ ಹೋಗುತ್ತೆ ಅಂತ ಹೇಳ್ತಾರೆ. ಎಸ್ಪೆಷಲಿ ಬೆಂಡೆಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಹುಣಸೆ ರಸ ಹಾಕೊಂಡು ಹುರಿದ್ರೆ ಆ ವಿಟಮಿನ್ಸ್ ಹಂಗೆ ಉಳ್ಕೊಳ್ಳುತ್ತೆ ಅದರಲ್ಲಿ. ಹಂಗಾಗಿ ಇದು ಹಸಿ ತಿಂದ್ರೆ ಇನ್ನೂ ಚೆನ್ನಾಗಿ ನಮ್ಮ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಅದರಲ್ಲಿರೋ ಲೋಳೆ ರಸ ನಮ್ಮ ಜಾಯಿಂಟ್ಸಿಗೆ ಬೇಕಾಗಿರುತ್ತೆ. ಹಂಗಾಗಿ ಅದು ಯೂಸ್ಫುಲ್. ಅದು ಅಂಟಂಟು ಬರುತ್ತಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ, ತಿನ್ನಲ್ಲ, ಬಟ್ ಅದು ತಿನ್ಬೇಕು. ಹೌದು, ಅದು ಹೆಲ್ಪ್ ಮಾಡುತ್ತೆ. ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದ್ಸತಿ ನಾವು ಸಾಮಗ್ರಿಗಳನ್ನ ಪರಿಚಯ ಮಾಡ್ಬಿಡೋಣ, ಏನೆಲ್ಲ ಬೇಕು ಅಂತ. ಎರಡಕ್ಕೂ ನೀವು ಅದನ್ನೇ ಉಪಯೋಗಿಸ್ತೀರಾ? ಎರಡು ಈ ತಿಂಡಿಗಳಿಗೆ ಏನೆಲ್ಲ ಬೇಕು ಅಂತ ಒಮ್ಮೆ ಹೇಳ್ಬಿಡಿ. ಇದಕ್ಕೆ ಕ್ಯಾರೆಟ್ ತುರ್ಕೊಂಡಿರೋದು, ಮತ್ತೆ ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರು, ಮತ್ತು ಸಾಲ್ಟು, ನಿಂಬು ರಸ, ಇಷ್ಟು ಬೇಕಾಗುತ್ತೆ ಇದಕ್ಕೆ. ಮತ್ತೆ ನೀವು ಹೇಳಿದ್ರೆ ಎಲ್ಲ ಹಸಿನೇ? ಎಲ್ಲ ಹಸಿನೇ, ಇದೇನು ಬೇಯಿಸೋ ಅಷ್ಟೇ ಏನೂ ಇಲ್ಲ ಇದ್ರೆ. ಓಕೆ, ಸರಿ ಸರಿ. ಒಂದು ಸ್ಪೂನ್ ಕೊಡಿ, ಅದು ಮಿಕ್ಸ್ ಮಾಡ್ಕೊಂಬಿಡೋಣ. ಕ್ಯಾರೆಟ್ ತುರಿ ಹಾಕ್ಕೊಳ್ಳೋಣ. ಓಕೆ ಓಕೆ. ಸೊ ಹಸಿ ಕ್ಯಾರೆಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತುರಿದಿಟ್ಕೊಳ್ಳೋದು. ನೋಡ್ಕೊಂಡು ನಿಮ್ಗೆ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಕಾಯಿ ತುರಿ ಸ್ವಲ್ಪ. ಸೊ ಇದಕ್ಕೆ ಒಲೆನೇ ಬೇಡ, ಏನು ಹಚ್ಚಂಗೆ ಇಲ್ಲ, ಗ್ಯಾಸು ಉಳಿತಾಯ ಆಗುತ್ತೆ. ಹೌದೌದು. ಬೋಂಡ ಕರಿಬೇಕು ಅಂದ್ರೆ ನಿಮ್ಗೆ ಒಲೆ ಹಚ್ಚಬೇಕು, ಎಣ್ಣೆ ತಿಂತೀವಿ. ಹೌದು. ಏನದು ಎಣ್ಣೆ ತಿನ್ನೋದು ಎಲ್ಲ ಮಾಡ್ಬಿಟ್ಟು ಅಯ್ಯೋ ನಾನು ಯಾಕೆ ದಪ್ಪ ಆದೆ ಅಂತ ಯೋಚನೆ ಮಾಡೋದು. ಆಮೇಲೆ ಇನ್ನೊಂದಿದೆ ಇದರಲ್ಲಿ, ಬೆಂಡೆಕಾಯಿ ಹಸಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಇದು. ಓಕೆ, ಹಸಿ ಬೆಂಡೆಕಾಯಿ ಒಳ್ಳೇದು, ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಸಾಲ್ಟ್ ಹಾಕೋಣ. ಓಕೆ, ಲಾಸ್ಟಲ್ಲಿ ಸ್ವಲ್ಪ ನಿಂಬು ರಸ. ಈ ಥರ ಹಸಿ ತರಕಾರಿದು ಈ ಸ್ಯಾಲೆಡ್ಸು ಅದು ಇದೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಮಾಡ್ತಾ ಇರ್ತೀನಿ ನಾನು, ಯೂಶುವಲ್ ಆಗಿ ಮಾಡ್ತಾ ಇರ್ತೀನಿ. ಈ ಬೋಂಡಾ ಬಜ್ಜಿ ತಿನ್ನೋ ಬದಲು ಈ ಥರ ಮಾಡ್ಕೊಂಡು ತಿಂದರೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಬಾಯಿಗೂ ಹಿತವಾಗಿರುತ್ತೆ. ಹೌದು ಹೌದು. ಇದರಲ್ಲಿ ಎಲ್ಲ ಬೀಳುತ್ತೆ ನೋಡಿ, ಖಾರ, ಉಪ್ಪು, ಹುಳಿನೂ ಇದೆ. ಈ ಚುರುಮುರಿಗೆ ಮಾಡೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಇರುತ್ತೆ. ಹಾಗಾಗಿ ತಿನ್ಬೋದು, ಹಸಿದೇ ತಿನ್ಬೋದು, ಮಕ್ಕಳು ಇಷ್ಟಪಟ್ಟು ತಿನ್ಬೋದು. ಆ ಥರ ಟೇಸ್ಟ್ ಕೊಡುತ್ತಿದ್ದು. ಹಸಿ ತರಕಾರಿನೇ ತಿನ್ನಿ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಬರೀ ಒಂದು ಕ್ಯಾರೆಟ್, ಒಂದು ಬೆಂಡೆಕಾಯಿ ತಗೊಂಡು ತಿನ್ನಿ ಅಂದರೆ ಆಗಲ್ಲ, ಇಷ್ಟ ಆಗಲ್ಲ. ಓಕೆ, ಈ ಥರ ಎಲ್ಲ ಒಂದು ರುಚಿ ಮಾಡಿಬಿಟ್ಟು ಕೊಟ್ಟರೆ ತಿಂತಾರೆ. ಹೌದು. ಈಗ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಂಡೆಕಾಯಿಗಳು. ಯಾವ ಥರ ಮಾಡ್ಕೊಂಡಿದ್ದೀರಾ ಅಮ್ಮ? ಈ ಥರ ಒಂದು ಸ್ಲಿಟ್ ಮಾಡ್ಕೊಳ್ಳೋದು, ಈ ಥರ. ಸರಿ ಸರಿ. ಅದರೊಳಗಡೆ ಇದನ್ನು ತುಂಬೋದು, ಫಿಲ್ ಮಾಡೋದು.
ಸೊ ಪ್ರತಿದಿನ ಒಂದು ಸ್ಯಾಲಡ್ ಏನಾದರೂ ಇರುತ್ತಾ ಹಸಿದು ಊಟದ ಜೊತೆ ನಿಮ್ಮ ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಪ್ಲೇಟು ಎಲ್ಲ ಸ್ಲೈಸ್ ಹೊಡೆದು ಇಟ್ಬಿಟ್ಟಿರ್ತೀನಿ ನಾನು. ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಆಮೇಲೆ ಬೀಟ್ರೂಟು, ಕ್ಯಾರೆಟು, ಏನೇನು ತಿನ್ನಕ್ಕೆ ಇದಾಗುತ್ತೆ ಅದೆಲ್ಲ ಇಟ್ಬಿಟ್ಟಿರ್ತೀನಿ ನಾನು. ಊಟದ ಜೊತೆ ಅದನ್ನು ನಮ್ಗೆ ಗೊತ್ತಿಲ್ಲದೇ ಹೋಗ್ತಾ ಇರುತ್ತೆ ಒಳಗಡೆ. ಕರೆಕ್ಟ್. ಊಟದ ಜೊತೆ ಅನ್ನ ಸಾರು ತಿನ್ನುವಾಗ ಅದನ್ನ ಮಧ್ಯೆ ಕಚ್ಕೊಂಡು ಅದ್ರ ಜೊತೆ ತಿಂದಾಗ ನೀವು ಹೇಳಿದಾಗೆ ನಾವು ಹಸಿ ತಿಂದಿದೀವಿ ಅಥವಾ ಮಕ್ಕಳಿಗೆ ಇಷ್ಟ ಆಗುತ್ತೆ, ಗೊತ್ತೂ ಆಗಲ್ಲ. ಅದು ತಿಂತಾ ಇರ್ತೀವಿ ಅದ್ರ ಜೊತೆನಲ್ಲಿ. ಈ ತರ ಬೇರೆ ಇನ್ನೇನಾದ್ರೂ ತರಕಾರಿ ಸ್ಟಫಿಂಗ್ ಹಾಕೊಳ್ಬೋದಾ? ಇದಕ್ಕೆ ಬರೀ ಕಾಯಿ ತುರಿನಲ್ಲೇ ಈ ಥರ ಮಾಡ್ಕೋಬೋದು. ಸೇಮ್ ಇಂಗ್ರೀಡಿಯೆಂಟ್ಸು, ಬರೀ ಕಾಯಿ ತುರಿ ಹಾಕೊಳ್ಳೋದಷ್ಟೇ. ಈಗ ತರಕಾರಿ ಇಲ್ಲ ಅಂತ ಅಂದ್ರೆ ಮನೇಲಿ ಇಲ್ಲ, ಖಾಲಿ ಆಗಿದೆ ಅಂದಾಗ ಏನೋ ಒಂದು ಮಾಡ್ಕೋಬೇಕು, ಬೆಂಡೆಕಾಯಿ ಮಾಡ್ಬೋದು. ನಮ್ಮ ಟೇಸ್ಟಿಗೆ ತಕ್ಕನಂಗೆ ನಾವು ಮಾಡ್ಕೊಂಡು ತಿನ್ಬೋದು. ಇದೇ ಥರ ಏನು ಮಾಡಬೇಕು ಅಂತ ಏನಿಲ್ಲ. ಓಕೆ, ಇದೊಂಥರ ಒಂದು ಐಡಿಯಾ ಕೊಟ್ರಿ, ಅದನ್ನ ಬೇರೆ ಬೇರೆ ವಿಧದಲ್ಲಿ ಮಾಡ್ಬೋದು, ಸೇವನೆ ಮಾಡ್ಕೋಬೋದು. ನಮ್ಮ ಕ್ರಿಯೇಟಿವಿಟಿ ಅದೆಲ್ಲ, ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಸೊ ಸ್ಟಫ್ ಬೆಂಡೆಕಾಯಿ ಮಾಡಿ ಇಟ್ಬಿಟ್ಟಿದ್ದೀರಾ. ಹೌದು. ಈಗ ಇನ್ನೊಂದು ಮಾಡ್ತಿರಲ್ಲ, ಇನ್ನೊಂದು ಹುರುಳಿಕಾಯ್ದು ಏನಂತ ಹೇಳಿದ್ರೆ ಹುರುಳಿಕಾಯಿ ಸ್ನ್ಯಾಕು. ಇದು ಅಷ್ಟೇ ಸಂಜೆ ಟೈಮ್ಗೆ ಬೋಂಡಾ ಬದಲಿಗೆ ತಿನ್ನೋದು. ಇನ್ನೊಂದು ಬೌಲ್ ಕೊಟ್ಬಿಟ್ರೆ ನಾನು ಇದು ಮಾಡ್ಕೊಳ್ತೀನಿ, ಮಿಕ್ಸ್ ಮಾಡೋದು. ಇದರಲ್ಲೂ ಮಿಕ್ಸಿಂಗ್ ಇರುತ್ತೆ. ಓಕೆ, ಇದೇ ಸೇಮ್ ಯೂಸ್ ಮಾಡ್ತೀರಾ? ಇಲ್ಲ, ಇದಕ್ಕೆ ಬೇಯಿಸಿಟ್ಕೊಂಡಿರೋ ಹುರುಳಿಕಾಯಿ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಬೀನ್ಸ್ ಅಲ್ವಾ? ರೆಗ್ಯುಲರ್ ಬೀನ್ಸು. ತುಂಬ ಸ್ವಲ್ಪ ಎಳೆದು ಆರಿಸ್ಕೋಬೇಕಾದ್ರೆ. ಸೊ ಇದಕ್ಕೆ ಸ್ವಲ್ಪ ಪೆಪ್ಪರು, ನಿಮ್ಗೆ ಎಷ್ಟು ಖಾರ ಬೇಕು ಅನ್ಸುತ್ತೋ ಹಾಕೋಬೋದು, ನಿಮ್ಮ ಟೇಸ್ಟ್ ಅದು. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಇದಕ್ಕೊಂಥರ ಬೇರೆ ಬಾಯ್ಲ್ಡ್ ವೆಜ್ ಅಂದ್ರೆ ಮಾಡಿ ಇಟ್ಕೋ ವೆಜಿಟೇಬಲ್ಸ್ ಹಾಕ್ಬೋದಾ? ಹಾಕ್ಬೋದು. ಕ್ಯಾರೆಟು, ನಿಮಗೆ ಗೆಡ್ಡೆಕೋಸು ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ಮಿಕ್ಸ್ಡ್ ವೆಜಿಟೇಬಲ್ಸು ಹಾಕ್ಕೋಬೋದು. ನಿಂಬು ರಸ ಹಾಕ್ತೆ. ಈಗ ನೆಕ್ಸ್ಟು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಹಾಕೊಳ್ಳೋಣ. ಹಸಿ ಈರುಳ್ಳಿ, ಇದು ಟೇಸ್ಟ್ ಕೊಡುತ್ತೆ ಇದಕ್ಕೆ. ನೆಕ್ಸ್ಟು ಈ ಹಸಿ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಸಿನ ಹಾಕ್ಬೋದಾ? ಚೆನ್ನಾಗಿರುತ್ತಾ? ಹಾಕ್ಬೋದು. ಏನಕ್ಕೆ ಅಂದರೆ ಇದು ಹೊಟ್ಟೆಲಿರೋ ಹುಳನೂ ಕರಗಿಸುತ್ತೆ ಅಂತಾರೆ ಸಾಸಿವೆ. ಮಕ್ಕಳಿಗೆಲ್ಲ ಈಗ ಇಂಡೈಜೆಷನ್ ಆಗಿ ಆ ಥರ ಎಲ್ಲ ಆಗಿದ್ರೆ ಈ ಸಾಸಿವೆನ ಪೌಡ್ರ್ ಮಾಡಿಬಿಟ್ಟು ಹಾಲ್ಗೆ ಹಾಕ್ಕೊಡ್ತಾರೆ ನಮ್ಮ ಕಡೆ ಎಲ್ಲ. ಹಸಿ ಸಾಸಿವೆನೇ ಪೌಡರ್ ಮಾಡಿ? ಇಲ್ಲ, ಹುರಿತಾರೆ ಅವರು. ಬಟ್ ಇಲ್ಲಿ ಹಸಿ ಸಾಸಿವೆನೂ ಅದೇ ಎಫೆಕ್ಟ್ ಕೊಡುತ್ತೆ. ಹೊಟ್ಟೆಲಿರೋ ಹುಳ ಎಲ್ಲ ಇದಾಗುತ್ತೆ, ಹೊರಗೆ ಬರುತ್ತೆ. ಈ ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಮಕ್ಕಳಿಗೆಲ್ಲ ಜಂತು ಹುಳ ಆ ಥರ ಎಲ್ಲ ಆಗುತ್ತಲ್ಲ, ಅದೆಲ್ಲ ಹೋಗುತ್ತೆ ಇದರಿಂದ. ಬೇರೆ ಬೇರೆ ವೆಜಿಟೇಬಲ್ಸ್ ಹಾಕ್ಕೋಬೋದು. ಕೋಸು, ಗೆಡ್ಡೆಕೋಸು ಹಾಕ್ಕೋಬೋದು, ಕ್ಯಾರೆಟು, ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಅದನ್ನು. ಇದರಲ್ಲೂ ಅಷ್ಟೇ ನಿಮ್ಮ ಕ್ರಿಯೇಟಿವಿಟಿ ಅದು ಹೆಲ್ಪ್ ಮಾಡಿ. ಒಂದು ಏನು ತರಕಾರಿ ಇದೆಯೋ ಅದನ್ನ ಒಂದು ಮಾಡಿ ಕಲಿತಾನೆ ನಾವು ಅಡುಗೆ ಮನೆಯಲ್ಲಿದೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಕಲಿತೀವಿ ಅಲ್ವಾ? ಆ್ಯಕ್ಚುಲಿ ನಂಗೆ ಅಡುಗೆನೇ ಬರ್ತಿರ್ಲಿಲ್ಲ. ಹೌದಾ? ಮದುವೆ ಆದ್ಮೇಲೆ ನಾನು ಒಂದೊಂದೇ ಕಲ್ತ್ಕೊಂಡಿರೋದು. ಉಪ್ಪಿಟ್ಟು ಸಹ ಮಾಡಕ್ ಬರ್ತಿರ್ಲಿಲ್ಲ ನನಗೆ. ಅನಿವಾರ್ಯತೆಯಾಗಿ ಒಂದೊಂದೇ ಕಲ್ತು ಆಮೇಲೆ ರುಚಿಯಾಗಿ. ಯಾಕೆಂದ್ರೆ ನಮ್ಮ ಮನೇಲಿ ನಾನೇ ಕೊನೆ ಮಗಳು. ನಮ್ಮ ಮನೆ ತುಂಬಾ ಚೆನ್ನಾಗಿ ಸಾಕಿದ್ರು ನನಗೆ. ಮುದ್ದು ಮಗಳಾಗ್ಬಿಟ್ಟು ಅಡುಗೆ ಬೇಡ ಅಂತ ಅಣ್ಣಂದ್ರು ಅಕ್ಕಂದ್ರು ಎಲ್ಲ ಚೆನ್ನಾಗಿ ನನಗೆ ನೋಡ್ಕೊಳ್ತಾ ಇದ್ರಲ್ಲ, ಹಂಗಾಗಿ ನಾನೇನು ಅಷ್ಟು ಕೆಲಸ ಮಾಡ್ತಾ ಇರಲಿಲ್ಲ. ಆಮೇಲೆ ಮದುವೆ ಆದ್ಮೇಲೆ ಅನಿವಾರ್ಯತೆ ಮಾಡಲೇಬೇಕು. ಹೌದು, ಸುಮಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ ಮೇಲೆ. ಓಕೆ. ಆದ್ರೆ ಅವರಿಗೆ ಮಂಡಕ್ಕಿ ನೀವು ಹೇಳಿದ್ರಲ್ಲ ಉಪ್ಪಿಟ್ಟು ಕೊಟ್ಬಿಟ್ರೆ ಸಾಕು ಅಂತ. ಹೌದೌದು. ಆದ್ರೆ ಇಷ್ಟಪಟ್ಟು ತಿಂತಾರಲ್ವಾ ಏನ್ ಮಾಡ್ಕೊಟ್ರು? ತಿಂತಾರೆ. ಇಂಥದ್ದೇನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನು ಹೇಳ್ತಾರೆ. ಉಪ್ಪು ಖಾರ ಹೆಚ್ಚು ಕಡಿಮೆ ಆಗುತ್ತಲ್ವಾ ಒಂದೊಂದ್ಸತಿ, ಅದು ಹೇಳ್ತಾರೆ. ಅಡ್ಗೆ ಬಗ್ಗೆ ಅವ್ರಿಗೂ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅಥವಾ ತಿಂದ್ ಮಾತ್ರ ಹೇಳ್ತಾರೆ ಅಷ್ಟೇ. ಒಂದು ಕಾಫಿ ಸಹ ಮಾಡಲ್ಲ. ಅಂದ್ರೆ ಮುದ್ದಿನ ಮಡದಿನೇ ಮಾಡ್ಕೊಡ್ಬೇಕು ಅಂತ. ಓಕೆ, ಸರಿ. ರೆಡಿ ಇದೆಯಾ ಈಗ? ರೆಡಿ ಇದೆ. ಓಕೆ, ಹಾಕೊಂಡು ಟ್ರೈ ಮಾಡ್ಬೋದು. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 3 ಹೊಸ ಅಡುಗೆಗಳನ್ನು ಪರಿಚಯಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯ 3 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.